ಮಳೆ ಟೈಮ್ ಆಯಿತು, ಅವನ್ನ ಕರ್ಕೊಂಬರ್ಬೇಕು. ನೋಡಿ ಮಳೆನೇ ಸ್ಟಾರ್ಟ್ ಆಯಿತು, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮಳೆ ಸ್ಟಾರ್ಟ್ ಆಯಿತು, ಅವನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಒಂದು 5 ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಹೋಗಿ ಕರ್ಕೊಂಡು ಜಲ್ದಿ ಜಲ್ದಿ ಬಾ, ದಿನ ಇಟ್ಕೊ. ನಾನು ಕೂಡ ಮೇಲೆ ಇಟ್ಕೊಬೇಕು, ಇವಳು ಮೇಲೆ ಇಟ್ಕೊಬೇಕು. ಹಾಂ, ಅದು ಅಂಬ್ರೆಲ್ಲ ತಗೋ, ಫ್ರೂಟ್ಸ್ ತಗೋ, ತಿನ್ನು ಫಸ್ಟ್. ಫ್ರೂಟ್ಸ್ ತಿಂದು ಕೂತ್ಕೋ. ಆ್ಯಪಲ್. ಹ್ಞೂ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀವಿ. ಇವತ್ತು ಕೊನೆ ಆಷಾಢ ಶುಕ್ರವಾರ ಆಗಿದೆ. ಇವತ್ತು ನನ್ನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬೆಳಿಗ್ಗೆನೇ ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊಬೇಕು. ಹಾಗಾಗಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಸ್ನಾಕ್ಸಿಗೂ ಅಂತ ಕೂಡ ಅವ್ನಿಗೆ ರೆಡಿ ಮಾಡಿದ್ದೀನಿ. ಇನ್ನು ಹೊರಗಡೆ ಎಲ್ಲ ನೆಲ ಒಡ್ಸೋಣ ಅಂತ ವುಡನ್ ಶೀಟ್ ಎಲ್ಲ ತೆಗೆದಿದ್ದೀನಿ. ನಮ್ಮ ವಿಶ್ವಕ್ಕೆ ಕೊನೆ ಆಷಾಢ ಶುಕ್ರವಾರ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು. ಧಾರ್ಮಿಕ ಮಹತ್ವ ಕೂಡ ಇರುತ್ತೆ. ಇದರಲ್ಲಿ ಇಡೀ ಮಾಸದ ಪೂಜಾ ಫಲಗಳು ಕೂಡ ಕೊನೆ ಆಷಾಢ ಶುಕ್ರವಾರದಿಂದ ಪೂರ್ಣಗೊಳ್ಳುತ್ತೆ ಅನ್ನೋದು. ಈ ದಿನ ಲಕ್ಷ್ಮೀ ದೇವಿ ಮತ್ತೆ ದುರ್ಗಾ ದೇವತೆಯನ್ನು ಕೂಡ ಶುಕ್ರವಾರದಿಂದ ವಿಶೇಷವಾಗಿ ಪೂಜೆ ಕೂಡ ಮಾಡ್ತೀನಿ. ರಂಗೋಲಿ ಕೂಡ ಹಾಕೊಳ್ತಾ ಇದ್ದೀನಿ. ಆಷಾಢ ಶುಕ್ರವಾರ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅತ್ಯಂತ ವಿಶೇಷವಾಗಿ ಮಹಾಲಕ್ಷ್ಮಿ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡ್ತಾರೆ. ಹಾಗಾಗಿ ನಾನು ಪುಟ್ಟಾಗಿ ಬೇಗ ರಂಗೋಲಿ ಹಾಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಪಪ್ಪು ಅಂತೂ ತುಂಬಾನೇ ಕೀಟ್ಲೆ ಮಾಡ್ತಿದ್ದಾನೆ. ನಾ ರಂಗೋಲಿ ಹಾಕ್ತಿದ್ರೆ ಅವನು ಕೂಡ ರಂಗೋಲಿ ಹಾಕ್ತೀನಿ ಅಂತ ಹಠ ಮಾಡ್ತಿದ್ದ. ನಾನು 8:30 ಪೂಜೆ ಮುಗಿಸ್ಬಿಡ್ತೀನಿ. ಇವತ್ತು ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೇಗನೆ ಪುಟ್ಟಾಗಿರೋ ರಂಗೋಲಿ ಹಾಕೊಂಡು ಬೇಗನೆ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ತದನಂತರ ಪಾಪ ಕೂಡ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ಅವನ್ನ ಕೂಡ ರೆಡಿ ಮಾಡಿ ಬೆಳಿಗ್ಗೆನೆ ಉದಿಸ್ಲು ಪೂಜೆ ಎಲ್ಲ ಮಾಡ್ಕೊಳ್ಳೋದು ತುಂಬಾನೇ ವಿಶೇಷವಾಗಿರುತ್ತೆ. ಹಾಗಾಗಿ ನಾನು ಬೆಳಿಗ್ಗೆ 6 ಗಂಟೆಗೆಲ್ಲ ಉದಿಸ್ಲು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ತದನಂತರ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಒಂದು ಪುಟ್ಟಾಗಿರೋ ರಂಗೋಲಿ ಕೂಡ ಹಾಕೊಳ್ತಿದ್ದೀನಿ. ಕಾಣಿಸ್ತಿದ್ಯಲ್ವಾ ನಮ್ಮ ಪಾಪ ಕೂಡ ಕೈ. ನಾನು ಹಾಕ್ತೀನಿ ಕೊಡು, ನಾನು ಪುಟ್ಟಾಗಿ ಹಾಕ್ತೀನಿ ಅಂತ ತುಂಬಾನೇ ಹಠ ಮಾಡ್ತಿದ್ದೆ. ಹಾಗಾಗಿ ನಾನು ಪುಟ್ಟ ರಂಗೋಲಿ ಹಾಕೊಳ್ತೀನಿ ಅಷ್ಟೇ. ಯಾಕಂದ್ರೆ ತುಂಬಾ ಹಠ ಮಾಡ್ತೀರ. ಹಾಗಾಗಿ ರಂಗೋಲಿ ಹಾಕೊಂಡು ಉದಿಸ್ಲು ಪೂಜೆ ಎಲ್ಲ ಹಾಕೊಂಡು ಬಂದೆ. ಅವನು ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಂಡ್ ಬರ್ಬೇಕು. ಅವನಿಗೂ ಕೂಡ ಟಿಫನ್ಗೆಲ್ಲ ಹಾಕ್ಬೇಕು. ನೋಡಿ ನಾನು ರಂಗೋಲಿ ಹಾಕಿದ್ನ ತುಳ್ಕೊಂಡು ಎಲ್ಲ ಕಡೆ ಓಡಾಡ್ಬೇಕು. ಅಲ್ಲೆಲ್ಲ ರಂಗೋಲಿ ಹಾಕಿದ್ನಲ್ವಾ ಪಕ್ಕದಲ್ಲೆಲ್ಲ ಹಾಕಿ ಪಾಪು ನಾನು ಅದಕ್ಕೆ ವುಡನ್ ಶೀಟ್ ತೆಗೆಲ್ಲ ತಕ್ಷಣ ನಾನು ರಂಗೋಲಿ ಹಾಕ್ತೀನಿ ಅಂತೇಳಿ ಪುಟ್ಟಾಗಿ ಎಲ್ಲ ಗಲೀಜ್ ಮಾಡ್ಬಿಟ್ಟು ಮತ್ತೆ ಹೊಡ್ಸ್ತೆ. ಮಳೆ ಬರೋ ರೀತಿ ಕೂಡ ಆಗಿದೆ. ಈಗ ತಾನೇ ನೆಲ ಹೊಡ್ಸ್ಕೊಂಡು ಉದಿಸ್ಲು ಪೂಜೆ ಮಾಡ್ಕೊಂಡು ಬರೋಷ್ಟಿಗೆ ಮಳೆ ಕೂಡ ಸ್ಟಾರ್ಟ್ ಆಗ್ಬಿಡ್ತು. ಪೂಜೆ ಕೂಡ ಆಯ್ತು. ನೋಡಬಹುದು ಸಿಂಪಲ್ ಆಗಿ ಪೂಜೆ. ಇವತ್ತು ಪ್ರಸಾದ ಏನು ಮಾಡಿರ್ಲಿಲ್ಲ, ಹಾಗಾಗಿ ಮನೇಲೆ ಬಾಳೆಹಣ್ಣು ಇತ್ತು, ಅದನ್ನ ಎಡೆ ಹಿಡ್ದಿದ್ದೀನಿ. ಸಂಜೆಗೆ ಏನಾದರೂ ಸಿಹಿ ಕೂಡ ಮಾಡಬೇಕು. ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಹಾಗಾಗಿ ಸಂಜೆ ಏನಾದರೂ ಮಾಡಿದ್ರೆ ಆಗುತ್ತೆ ಅಂತೇಳಿ ಈಗ ಮನೇಲೆ ಬಾಳೆಹಣ್ಣಿತ್ತು, ಅದನ್ನೇ ಎಡೆ ಇಡ್ತಿದ್ರಿ. ತೆಂಗಿನಕಾಯಿ ಕೂಡ ಹೊಡೆದ್ಬಿಟ್ಟು ಹೊರಗಡೆ ಉದಿಸ್ಲಿಗೆ ಇಡ್ಬಿಟ್ಟು ತುಪ್ಪ ದೀಪ ಕೂಡ ಹಚ್ಬೇಕಂತ. ಉದಿಸ್ಲಿಗೆ ತುಂಬಾನೇ ಒಳ್ಳೇದಂತೆ ಸಂಜೆ ಟೈಮಲ್ಲಿ ತುಪ್ಪ ದೀಪ ಹಚ್ಬಿಟ್ಟು ಪೂಜೆ ಮಾಡೋದ್ರಿಂದ. ಹಾಗಾಗಿ ಸಂಜೆ ನಾನು ತುಪ್ಪ ದೀಪ ಹಚ್ಬಿಟ್ಟು ಉದಿಸ್ಲು ಪೂಜೆ ಮಾಡ್ಕೊಳ್ತೀನಿ. ಹಾಗಾಗಿ ಸಂಜೆ ಅದ್ರ ಜೊತೆ ಸಿಹಿ ಕೂಡ ಮಾಡಿದ್ರೆ ಆಗತ್ತೆ ಅಂತೇಳಿ ತುಂಬಾನೇ ವಿಶೇಷವಾದ ದಿನ ಕೂಡ ಇದು. ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೆ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ. ಪಾಪುನ ಸ್ಕೂಲಿಗೆ ಕಳಿಸ್ಬಂದ್ಮೇಲೆ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ಈಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾಡ್ಕೊಂಡೆ ನಾನು ಕರ್ಕೊಂಬರೋಕ್ಕೆ ಬಂದಮೇಲೆ ಒಂದು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಬೇಗ ಅಂತೇಳಿ. ಇದಕ್ಕೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿದ್ದಾಗ ನಾನು ಕೆಲಸ ಮಾಡ್ತಾಯಿದ್ರೆ ತುಂಬಾ ಹಠ ಮಾಡ್ತಾನೆ. ಅದಕ್ಕೋಸ್ಕರ ಅಂತಲೇ ಅವ್ನು ಬರೋದ್ರಾಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಹಾಗೆ ಬರೋ ರೀತಿ ಆಗ್ಬಿಟ್ಟಿದೆ. ಹೋಗಿ ಫಸ್ಟ್ ಅವನ್ನ ಕರ್ಕೊಂಬರ್ಬೇಕು ಪಾಪುನ. ಹಾಗಾಗಿ ಹೊರಟಿದ್ದೀನಿ. ಮಳೆ ಏನೋ ಬರುತ್ತೆ ನೋಡಬೇಕು. ಟೈಮ್ ಆಯಿತು, ಗುಂಜು ಬರ್ತಾ ಇದೆ ಆಲ್ರೆಡಿ. ಅವನ್ನ ಕರ್ಕೊಂಬರ್ಬೇಕು. ದೋಸೆಗೆ ಅಂತ ಅಕ್ಕಿ ಕೂಡ ನೆನೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಕರ್ಕೊಂಬಂದು ಊಟ ಮಾಡಿಸಿ ಒಂದು 1/2 ಅವರ್ ಆಟಾಡಿಸಿ ಅವ್ನು ಮಲ್ಕೊಂಡ್ಬಿಡ್ತಾನೆ. ಒಂದು 1/2 ಅವರ್ ಆಟಾಡಿಸ್ಬಿಟ್ರೆ ಅವ್ನು ಕರ್ಕೊಂಬರೋಕ್ಕಿಂತ ಮುಂಚೆ ಏನೋ ಕೆಲಸ ಹಾಗೆ ಬಿಟ್ಕೊಂಡು ಅವ್ನು ಕರ್ಕೊಂಬಂದ್ಮೇಲೆ ಅವ್ನು ಏನು ಮಾಡಿಬಿಡ್ತಾನೆ, ಸಕ್ಕತ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಮ್ಮಿ ನಾನು ಎತ್ಕೊಂಡು ಕೆಲಸ ಮಾಡು ನೀನು ಅಂತ. ಹಾಗಾಗಿ ನಾನು ಅವ್ನು ಬರೋದ್ರಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಕಿಚನ್, ಬಟ್ಟೆ ವಾಷಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅವ್ನು ಬಂದಮೇಲೆ ಎಲ್ಲ ಕೆಲಸ ಮುಗ್ದಿರ್ತೈತೆ. ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ನಿಗೆ ಊಟ ಎಲ್ಲ ಮಾಡಿಸಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಜ್ಯೂಸ್ ಮಾಡಿಕೊಡ್ಬೇಕು. ಅವ್ನಿಗೆ ಆ್ಯಪಲ್ ಜ್ಯೂಸ್ ಅಂತ ಹೇಳೋಗಿದ್ದ ಮಾರ್ನಿಂಗ್, ಅಮ್ಮಮ್ಮ ಜ್ಯೂಸ್ ಮಾಡಿಕೊಡ್ಬೇಕು ನನಗೆ ಅಂತೇಳಿ. ಹಾಗಾಗಿ ಅವ್ನಿಗೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ಕುಡ್ದು ಅವ್ನು ಪಾಡಿಗೆ ಅವ್ನು ಮಲ್ಕೊಂಡು ಒಂದು 4:30-5 ಗಂಟೆಗೆ ಎದ್ಬಿಡ್ತಾನೆ. ಆಮೇಲೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಹೋಗುತ್ತೆ. ಅವ್ನಿಗೆ ಖುಷಿ ಕೂಡ ಆಗುತ್ತೆ. ಏನಾದರೂ ನಾನು ಕೆಲಸ ಇಟ್ಕೊಂಡು ನಾನೇನು ಕೆಲಸ ಮಾಡ್ದೇ ಇದ್ಬಿಟ್ರೆ ಅವ್ನು ಏನು ಮಾಡಿಬಿಡ್ತಾನೆ, ತುಂಬ ಹಾಳಾಗಿ ಸ್ಟಾರ್ಟ್ ಮಾಡಿಬಿಡ್ತಾನೆ. ನಾನು ಎತ್ಕೊಂಡೇ ಕೆಲಸ ಮಾಡ್ಬೇಕು, ನೀನು ನಾನು ನೋಡಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡಿಬಿಡ್ತೀನಿ, ಅವ್ನು ಬರೋದ್ರಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಪೆಂಡಿಂಗ್ ಚಿಕ್ಕ ಪುಟ್ಟದ್ದು ಇಟ್ಕೊಂಡಿರ್ತೀನಿ ಅಷ್ಟೇ. ಬಂದ ತಕ್ಷಣ ಏನಾದರೂ ಬಿಸಿ ರೈಸ್ ಆ ರೀತಿ ಏನಾದರೂ ಮಾಡ್ತೀನಿ. ಸ್ವಲ್ಪ ಮಳೆನೇ ಸ್ಟಾರ್ಟ್ ಆಗೋಯಿತು. ಆಲ್ರೆಡಿ ಟೈಮ್ ಆಯಿತು. ಅವನ್ನ ಕರ್ಕೊಂಬರ್ಬೇಕು. ನೋಡಿ ಮಳೆನೇ ಸ್ಟಾರ್ಟ್ ಆಯಿತು, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮಳೆ ಸ್ಟಾರ್ಟ್ ಆಯಿತು. ಅವನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಒಂದು 5 ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಹೋಗಿ ಕರ್ಕೊಂಬಂದುಬಿಟ್ಟು ಮತ್ತು ಅವ್ನ ಜೊತೆ ಸ್ಪೆಂಡ್ ಮಾಡಿದರೆ ಮುಗಿತು. ಅವ್ನ ಪಾಡಿಗೆ ಅವ್ನು ಮಲ್ಕೊಂಡ್ಬಿಡ್ತಾನೆ.
ಆರಾಮಾಗಿ ನಾನು ಕೂಡ ಒಂದ್ಸಲ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ನನಗೂ ಕೂಡ ಖುಷಿ ಆಗುತ್ತೆ. ಇಲ್ಲ ಅಂದರೆ ತುಂಬ ಹಠ ಮಾಡೋದು ಈ ರೀತಿ ಮಾಡೇ ಮಾಡ್ತಾರೆ. ಮಕ್ಕಳನ್ನ ಕಾಮನ್ ಅಲ್ವಾ, ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡ್ಬೇಕು ನಾವುಗಳು. ಇಲ್ಲಿದ್ರೆ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಲ್ವ ಮಕ್ಕಳು. ಹಾಗಾಗಿ ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಬಂದಮೇಲೆ ಸ್ವಲ್ಪ ರೈಸ್ ಮಾಡಬೇಕು, ವೈಟ್ ರೈಸ್ ಇಲ್ಲ, ವೈಟ್ ರೈಸ್ ಮಾಡಿದ್ರೆ ಸಾಂಬಾರು ಕೂಡ ಇದೆ, ಊಟ ಮಾಡಿಬಿಡ್ತಾನೆ ಆರಾಮಾಗೆ. ಹೋಗಿ ಕರ್ಕೊಂಡ್ಬಂದು ಸಿಗ್ತೀನಿ. ಓಕೆ, ಬಾಯ್. ನನಗೆ ಕೊಡಲ್ವ ನೀನು ಛತ್ರಿನಾ? ಒಬ್ಬನೇ ಹಿಡ್ಕೊಂಡು ಹೋಗ್ತೀಯಾ? ಅಯ್ಯೋ ಮಳೆ ಬರ್ತದೋ, ಕೊಡೋದು ಇಲ್ಲ, ಎತ್ಕೊಳಕ್ಕೆ ಬಿಡೋದು ಇಲ್ಲ. ನೀನು ತಡಿ, ಅಲ್ಪ ಆಟೋ ಬರ್ತೈತಿರೋ, ನಿತ್ಕೋ, ಆಟೋ ಬರ್ತೈತಿ, ನಿತ್ಕೋ. ನಡಿ ನಡಿ, ದಿನ ಹಿಡ್ಕೊ, ಎರಡು ಕೈಲಿ ಹಿಡ್ಕೊ. ಭಾರ ಇದೆಯಾ ನೋಡಿ ಯಾವ ರೀತಿ ಮಾಡ್ತಾರೆ ಅಂದರೆ, ನಂಗೆ ಕೊಡೋದು ಇಲ್ಲ. ನಡಿ ನಡಿ, ಮಳೆ ಬರ್ತಾ ಇದೆ, ಮಳೆ ಬರ್ತಿದೆ ನಿಮಗೆ. ಈ ಕಡೆ ಬಾ, ಜಲ್ದಿ ಬಾ, ದಿನ ಹಿಡ್ಕೊ. ನಾನು ಕೂಡ ಮೇಲೆ ಹಿಡ್ಕೊಬೇಕು, ಇವನು ಮೇಲೆ ಹಿಡ್ಕೊಬೇಕು. ಹಾಂ, ಬೈಕು ಈ ಕಡೆ ಬಾ. ಸಾಕಾಯ್ತು ಹಿಡ್ದಿಡ್ದು ನನಗೆ. ಮಳೆಯಲ್ಲಿ ಛತ್ರ ಅವನ ಹಿಡ್ಕೊಂಡು ಹೋಗ್ಬೇಕಂತ ಗುಂಜು ಬೀಳ್ತಿದ್ರೆ ಕೇಳ್ತಾ ಇಲ್ಲ, ಅದೇ ಶಕ್ತಿ ಇಲ್ಲ. ಬನ್ನಿ ಈ ಕಡೆ ಬನ್ನಿ, ಹಿಡ್ಕೊಳ್ಳಿ ಮೇಲೆ, ಛತ್ರಿ ಮುರಿದೋಗ್ತಿದೆ. ನಡಿ. ಹಾಂ, ಇದೆ ಅಂತ ಛತ್ರಿ ತೊಗೊಂಡೋದ್ರೆ ನಮ್ಮ ಪಾಪುಗೆ ಛತ್ರಿ ಇಟ್ಕೊಳಷ್ಟು ಶಕ್ತಿ ಇಲ್ಲ. ನಾನು ಇಟ್ಕೊಳ್ತೀನಿ ಕೊಡು ಪಾಪು ಅಂದ್ರು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಸರಿ ನೀನೇ ಇಟ್ಕೊಂಬಾರಪ್ಪ ಅಂದ್ರೆ ಮುಟ್ಬಿಡ್ತಾನೆ ಪಕ್ಕ ಅನ್ಕೊಂಡ್ಬಿಟ್ಟೆ. ಸರಿ ಮಮ್ಮಿ ನೀನೇ ಇಟ್ಕೋ ಅಂತ ಅಂದ. ಹಾಗಾಗಿ ಮಳೆ ಕೂಡ ನಿಲ್ತಲ್ವಾ, ಹಾಗಾಗಿ ನಾನೇ ಇಟ್ಕೊಂಡೆ. ಮನೆ ಕರ್ಕೊಂಡ್ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದ. ತದನಂತರ ಮಮ್ಮಿ ಫ್ರೂಟ್ಸ್ ಕೊಡು ಅಂದ್ರು, ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು. ಸದ್ಯಕ್ಕೆ ಫ್ರೂಟ್ಸ್ ತಿನ್ಬಿಟ್ಟ, ನೀನು ಮಲ್ಗೆ ಎದ್ಮೇಲೆ ನಾನು ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಫುಲ್ ಆಪಲ್ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಅದನ್ನ ಚಿಕ್ಕದಾಗಿ ಸ್ಲೈಡ್ಸ್ ಆಗಿ ಹೆಚ್ಕೊಟ್ರೆ ಒಂದೊಂದೇ ಪೀಸ್ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಆಟಾಡಿ ತದನಂತರ ಮಲ್ಕೊಳ್ತಾರೆ. ಸಿಪ್ಪೆಲ್ಲ ತೆಗೆದುಕೊಡ್ತಾ ಇದ್ರೆ ತಿನ್ನೋದಿಲ್ಲ, ಸಿಪ್ಪೆಲ್ಲ ಉಗುಳ್ಬಿಡ್ತಾರೆ. ಹಾಗಾಗಿ ನೋಡಿ ನಾನು ಹಣ್ಣು ಹೆಚ್ಕೊಡ್ತಾ ಇದ್ದೀನಲ್ವಾ, ಅದನ್ನ ನೋಡ್ಕೊಳ್ತಾ ನಿಂತ್ಕೊಂಡಿದ್ದಾರೆ ಯಾವ ರೀತಿ ಇಸ್ತಾರೆ ನಮ್ಮ ಮಮ್ಮಿ ಅಂತೇಳಿ. ಒಂದು ಚಿಕ್ಕ ಟೇಬಲ್ ಇದೆ, ಅದು ತಗೊಂಬಂದು ಇಟ್ಕೊಂಡ್ಬಿಡ್ತಾರೆ. ಇಟ್ಕೊಂಡು ಸ್ವಲ್ಪ ಹೈಟಾಗಿ ಕಾಣುತ್ತಲ್ವಾ, ಹಾಗಾಗಿ ಅದನ್ನ ನಿಲ್ಸ್ಕೊಂಡು ಹಣ್ಣೆಲ್ಲ ಹೆಚ್ಚೋದೆಲ್ಲ ನೋಡೋದು, ಅಥವಾ ನಾನು ಏನ್ ಮಾಡ್ತಿದ್ದೀನಿ, ಯಾವ ಹಣ್ಣು ಕೊಡ್ತಿದ್ದೀನಿ ಅಂತ ನೋಡ್ತಾರೆ. ಪೊಮೊಗ್ರೆನೇಟ್ ಜ್ಯೂಸ್ ಮಾಡ್ಕೊಡ್ಬೇಕಾಗಿತ್ತು ಅವ್ರಿಗೆ. ಅಮ್ಮ ಬೇಡ ನಂಗೆ ಆಪಲ್ ಬೇಕು ಅಂದ್ರೆ ಹೇಳುವಂತೆ. ಹಾಗಾಗಿ ಆ್ಯಪಲ್ನೇ ಚಿಕ್ಕದಾಗಿ ಈ ರೀತಿ ಹೆಚ್ಕೊಟ್ಬಿಡ್ತೀನಿ. ಅವಾಗ ನಿಧಾನಕ್ಕೆ ತಿಂತಾರೆ. ಅಂದರೆ ಟಿವಿ ಏನಾದರೂ ಹಾಕ್ಕೊಡ್ಬೇಕು, ಅವಾಗ ನಿಧಾನ ಕುತ್ಕೊಂಡು ತಿಂತಾರೆ. ತುಂಬಾನೇ ಹಠ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಏನಾದರೂ ಹಣ್ಣು ಕೊಡ್ತಿದ್ರೆ ಡೈಲಿ ಒಂದು ಹಣ್ಣು ಅಂತ ಕೊಡ್ತೀನಿ, ಅಥವಾ ಕಾಳೆಲ್ಲ ನೆನೆಸಿಟ್ರೆ ಅದನ್ನೇ ಮೊಳಕೆ ಕಟ್ಟಿರ್ತೀನಲ್ವಾ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿ ಕೊಟ್ಬಿಡ್ತೀನಿ. ಅದನ್ನು ಕೂಡ ತಿಂತಾರೆ. ಬಂದ ತಕ್ಷಣ, ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಎಲ್ಲ ಕ್ಲೀನ್ ಮಾಡಬೇಕು. ಹಳೆಣ್ಣ ಹಾಕಿ ಕಳಿಸಿದ್ದೆ ಸ್ನಾಕ್ಸ್ಗೆ ಅಂತ ಹೇಳಿ ಇವತ್ತು ತಿಂದಿದ್ದಾರೆ ಸ್ನಾಕ್ಸ್. ಊಟಕ್ಕೆ ಅಂತೇಳಿ ಬುತ್ತಿ ಮಾಡಿದ್ದೆ ಬೆಳಿಗ್ಗೆ ಟಿಫನ್ಗೆ. ಹಾಗಾಗಿ ಬುತ್ತಿ ಕೂಡ ಎಲ್ಲ ಖಾಲಿ ಮಾಡ್ತಾರೆ, ಅವ್ರಿಗೆ ಇಷ್ಟ ಬುತ್ತಿ ಅಂದ್ರೆ. ಹಾಗಾಗಿ ತಿನ್ಬಿಟ್ಟಿದ್ರು, ಬೆಳಿಗ್ಗೆ ಖಾಲಿ ಮಾಡ್ಕೊಂಡಿದ್ರು. ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ಫುಲ್ ಬ್ಯಾಗಲ್ಲಿರೋ ತೆಗೆದು ಕ್ಲೀನ್ ಮಾಡ್ತಾ ಇದ್ದೆ. ಫ್ರೂಟ್ಸ್ ಕೂಡ ರೆಡಿ ಆಯ್ತಲ್ವಾ, ಅವ್ರಿಗೆ ಸ್ವಲ್ಪ ನೀರೆಲ್ಲ ತುಂಬಿಕೊಟ್ಟು ಹಣ್ಣು ಕೊಟ್ರೆ ಸುಮ್ಮನೆ ಕುತ್ಕೊಂಡು ತಿನ್ಕೊಳ್ತಾ ಕುತ್ಕೊಂಡ್ಬಿಡ್ತಾರೆ. ಹಾಗಾಗಿ ಬ್ಯಾಗ್ ಎತ್ತಿಡ್ಬಿಟ್ಟ ಅಂದ್ರೆ ಸ್ನಾಕ್ಸ್ ಬಾಕ್ಸು ಹಾಗೆ ಲಂಚ್ ಬಾಕ್ಸ್ ಎಲ್ಲ ಎತ್ತಿಟ್ಬಿಟ್ಟೆ. ಹಾಗಾಗಿ ಬ್ಯಾಗ್ ತಗೊಂಡೋಗಿ ಇಡುಪುಟ ಅಂತ ಹೇಳ್ದೆ. ನೋಡಿ ಆಲ್ರೆಡಿ ಏನೆಲ್ಲ ಕಿತಾಪತಿ ಮಾಡಿದ್ದಾರೆ ಅಂತ. ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಫುಲ್ ಮನೆನ. ಬರ್ತಿದ್ದಂಗೆ ನೋಡಿ ಎಲ್ಲ ಏನು ಹಾಂ, ಅದು ಅಂಬ್ರೆಲ್ಲ ತಗೋ, ಫ್ರೂಟ್ಸ್ ತಗೋ, ತಿನ್ನು ಫಸ್ಟ್. ಫ್ರೂಟ್ಸ್ ತಿನ್ನು ಕುತ್ಕೋ. ಆ್ಯಪಲ್, ಚೌಕಿ ಬೇಡ, ಆ್ಯಪಲ್. ಓಕೆ, ತಿನ್ನು ಬೇಗ ಬೇಗ. ಹಾಂ ಸರಿ. ತುಂಬಾ ಖುಷಿ ಅಲ್ವಾ, ಮನೆಗೆ ಬಂದ ತಕ್ಷಣ ನಮ್ಮ ಪಾಪು ತುಂಬಾ ಹ್ಯಾಪಿಯಾಗಿರ್ತಾರೆ. ಹಾಗೆ ಆರಾಮಾಗಿ ಆಟಾಡ್ತಾರೆ. ಮೇಲೆ ಊಟಕ್ಕೆ ಹಾಕ್ಕೊಟ್ರೆ ಬೇಡ ಅಂದರು. ಹಾಗಾಗಿ ಪ್ರೊಮೊಗ್ರೆನೇಟು ಹಾಗೆ ಹಾಲು ಕೂಡ ಕೊಟ್ಟು ದಾಳಿಂಬೆ ಹಣ್ಣು ತಿಂದ್ಬಿಟ್ಟು ಛತ್ರಿನ ತೊಗೊಂಡು ಆಟಾಡಬೇಕು. ಅವ್ರು ಮುಟ್ಬಿಟ್ಟು ಟ್ರೈನ್ ಮಾಡ್ತಿದ್ರು. ನೋಡಿ ಹೊರಗಡೆ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಸ್ವಲ್ಪ ಗುಂಜಿತ್ತು. ಪಾಪಂಗೆ ಕರ್ಕೊಂಡ್ಬಂದಾದ್ಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ತುಂಬ ದಿವಸ ಆಯಿತು. ಬೆಂಗಳೂರಲ್ಲಿ ಮಳೆ ಹಾಗೆ ಬರುತ್ತೋ ಬಿಸಿಲಾಗಿ ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ. ಮತ್ತೆ ಪಾಪಂಗೆ ಕರ್ಕೊಂಡು ಬಂದಮೇಲೆ ತುಂಬ ಜೋರಾಗಿ ಮಳೆ ಬಂತು. ಇನ್ನೇನು ಈ ಪುಟ್ಟ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ, ಯಾವಾಗಲೂ ಹೀಗೆ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.